ಎಲ್ಲಿದ್ದೀರಿ ಕೃಷ್ಣ ಬೈರೇಗೌಡ್ರೆ? ಈ ಏರಿಯಾಗೂ ಜೆಸಿಬಿ ಬರ್ಲಿ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕೆ ಮಲತಾಯಿ ಧೋರಣೆನಾ ಇದು? ನೀವು ಹೇಳ್ತಾ ಇರ್ತೀರಾ ಪ್ರತಿ ಸತಿ ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ಆಗುತ್ತೆ ಅಂತ. ಅದನ್ನ ನೀವು ಕರ್ನಾಟಕದಲ್ಲೇ ಮಾಡ್ತಾ ಇದ್ದೀರಲ್ವಾ? ಒಂದ್ ಕಡೆ ಫುಟ್ಪಾತ್ ನಲ್ಲಿ ವ್ಯಾಪಾರಸ್ಥರು ಅವ್ರ ವ್ಯಾಪಾರಸ್ಥರಲ್ವಾ? ಇತ್ತ ವ್ಯಾಪಾರಸ್ಥರು ಅವ್ರು ಮಾತ್ರ ಅವ್ರ ವ್ಯಾಪಾರಸ್ಥರ ಅಥವಾ ಏನು? ಒಂದ್ ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಎರಚುವಂತ ಕೆಲಸ ಮಾಡ್ತಾ ಇದ್ದೀರಾ? ಇತ್ತ ಬನ್ನಿ ನೋಡಿ ಅಂತ ಜನ ಚೀಮಾರಿ ಹಾಕ್ತಾ ಇದ್ದಾರೆ. ಇದೀಗ ಒಂದು ಕಡೆ ಅಧಿಸೂಚನೆ, ಇನ್ನೊಂದು ಕಡೆ ಸಮಿತಿ ರಚನೆ. ಏನು ಮಾಡಲು ಹೊರಟಿದ್ದಾರೆ ಸಿಎಂ ಡಿ.ಕೆ. ಶಿವಕುಮಾರ್? ಈಗಾಗಲೇ ಸರ್ಕಾರದಲ್ಲಿರುವಂತಹ ಸವಾಲುಗಳು ಸಾವಿರಾರು, ನೂರಾರು ಸವಾಲುಗಳಿದ್ದಾವೆ. ಡಿ.ಕೆ. ಸಂಪುಟ ವಿಸ್ತರಣೆ, ಸಂಪುಟ ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಕ್ಯಾಬಿನೆಟ್ಗೆ ಯಾರನ್ನ ಆಯ್ಕೆ ಮಾಡ್ಕೊಳ್ಬೇಕು ಅನ್ನುವಂಥ ಗೊಂದಲ. ಹೀಗಾಗಿ ಏನು ಮಾಡೋಕೆ ಹೊರಟಿದ್ದಾರೆ ಸಿಎಂ ಡಿ.ಕೆ. ಶಿವಕುಮಾರ್? 3 ಗ್ರಾಮಗಳ ಜಮೀನು ಭೂ ಸ್ವಾಧೀನಕ್ಕೆ ಒಂದು ಕಡೆ ಅಧಿಸೂಚನೆ, ಇನ್ನೊಂದು ಕಡೆ ಸಮಿತಿ ರಚನೆ. ಏನು ಮಾಡೋಕೆ ಹೊರಟಿದ್ದಾರೆ ಸಿಎಂ ಡಿ.ಕೆ. ಶಿವಕುಮಾರ್? 3 ಗ್ರಾಮಗಳ ಜಮೀನು ಭೂ ಸ್ವಾಧೀನಕ್ಕೆ ಅಧಿಸೂಚನೆ. ಅಂತಿಮ ಅಧಿಸೂಚನೆ ಹೊರಡಿಸಿದ ಡಿಕೆಶಿ ಸರ್ಕಾರ. ಅರಳಾಳು ಸಂದ್ರ, ಕೆಜಿ ಗೊಲ್ಲರಪಾಳ್ಯ, ಬನ್ನಿ ಸಂದ್ರಕ್ಕೆ ಶಾಕ್ ಎದುರಾಗಿದೆ. 3 ಗ್ರಾಮಗಳ ಫಲವತ್ತಾದ ಭೂಮಿ ಟೌನ್ಶಿಪ್ಗೆ. ರೈತರ ವಿರೋಧದ ಬಗ್ಗೆ ಸಿಎಂ ಡಿಕೆಶಿ ಡಬಲ್ ನಿಲುವು ಕಾಣಿಸ್ತಾ ಇದೆ. ಇದರಲ್ಲಿ ಒಂದ್ ಕಡೆ ಅಧಿಸೂಚನೆ, ಮತ್ತೊಂದು ಕಡೆ ಸಮಿತಿ ರಚನೆ ಮಾಡ್ಕೊಂಡು ಹಾಗಾದ್ರೆ ಏನು ಗೊಂದಲ ಸೃಷ್ಟಿ ಮಾಡ್ತಾ ಇದ್ದೀರಾ ಅಥವಾ ಏನ್ ಮಾಡ್ತಾ ಇದ್ದೀರಾ? 3 ಗ್ರಾಮಗಳ ಜಮೀನು ಭೂ ಸ್ವಾಧೀನಕ್ಕೆ ಅಧಿಸೂಚನೆಯನ್ನ ಕೊಟ್ಟಿದ್ದಾರೆ. ಅರಳಾಳು ಸಂದ್ರ, ಕೆಜಿ ಗೊಲ್ಲರಪಾಳ್ಯ, ಬನ್ನಿ ಸಂದ್ರಕ್ಕೆ ಇದೀಗ ಶಾಕ್ ಎದುರಾಗಿದೆ. ನೋಡಿ, 3 ಗ್ರಾಮಗಳ ಫಲವತ್ತಾದ ಭೂಮಿ ಟೌನ್ಶಿಪ್ಗೆ ರೈತರ ವಿರೋಧದ ಮಧ್ಯೆ ಸಿಎಂ ಡಿಕೆಶಿಯ ಡಬಲ್ ನಿಲುವು ಇದರಲ್ಲಿ ಕಾಣಿಸ್ತಾ ಇದೆ. ಒಂದ್ ಕಡೆ ಏನು ಅಧಿಸೂಚನೆಯನ್ನ ಕೊಟ್ಟಿದ್ದೀರಾ ಅಥವಾ ಸಮಿತಿ ರಚನೆಯನ್ನ ಮಾಡ್ಕೊಳ್ಳಿ ಅಂತ ಹೇಳಿದ್ದೀರಾ, ಅಥವಾ ಇಲ್ಲ ಇಲ್ಲಿ ಒಂದು ನಾವಿಲ್ಲಿ ಮಾತಾಡ್ತಾ ಇರ್ತೀವಿ, ನಿಮ್ ಕೆಲಸ ನೀವು ಮಾಡ್ಕೊಳ್ಳಿ, ಅಲ್ಲಿ ಏನು ಭೂ ಸ್ವಾಧೀನ ಆಗ್ಬೇಕಲ್ವಾ, ಯಾರ ರೈತರ ಕಡೆಯಿಂದ ಏನು ಭೂಮಿಯನ್ನ ಕಬಳಿಸ್ಕೊಳ್ಬೇಕಲ್ವಾ, ಆ ಭೂಮಿಯನ್ನ ಕಬಳಿಸ್ಕೊಳ್ಳಿ ಅಂತ ಏನಾದ್ರೂ ಇಲ್ಲಿ ಡಬಲ್ ಸ್ಟ್ಯಾಂಡ್ ಏನಾದ್ರೂ ಮಾಡ್ತಾ ಇದ್ದೀರಾ ಹೆಂಗೆ? ಡಿ.ಕೆ. ಶಿವಕುಮಾರ್ ಅವರು ರೈತರು ಮೊನ್ನೆ ಏನು ರೊಚ್ಚಿಗೆದ್ದು ಹೋರಾಟಕ್ಕೆ ಮುಂದಾಗಿದ್ರಲ್ವಾ, ಆ ಸಂದರ್ಭ ಆದ ನಂತರ ಈಗ ರೈತರ ಮೇಲೆ ಕೂಡ FIRಗಳು ದಾಖಲಾಗಿದೆ. ಬಟ್ ಆ ರೈತರ ಆಕ್ರೋಶವನ್ನ ಕಂಡಂತ ಡಿ.ಕೆ. ಶಿವಕುಮಾರ್ ಒಂದು ಕಡೆ ಸಮಿತಿಯನ್ನ ರಚನೆ ಮಾಡ್ಕೊಂಡು ಅಲ್ಲಿ ಯಾವ ರೀತಿಯಾದಂಥ ಕಾರ್ಯಾಚರಣೆ ಮಾಡಬೇಕು ಈ ಒಂದು ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಿದ್ದಾರಾ ಅಥವಾ ಅಧಿಸೂಚನೆಯನ್ನ ಹೊರಡಿಸ್ತಾ ಇದ್ದಾರಾ ಅಂತ. ಬಿಡದಿ ಟೌನ್ಶಿಪ್ ಯೋಜನೆಗೆ 2 ತಿಂಗಳು ತಾತ್ಕಾಲಿಕ ಬ್ರೇಕ್ ಅಂತ, ಕನಸಿನ ಯೋಜನೆಗೆ ತಾತ್ಕಾಲಿಕ ಬ್ರೇಕ್ ಕೊಟ್ಟ ಸಿಎಂ ಡಿ.ಕೆ. ಶಿವಕುಮಾರ್. ದಿನೇ ದಿನೇ ಹೆಚ್ಚುತ್ತಿದೆ ರೈತರು ಸರ್ಕಾರದ ಮಧ್ಯದ ಗೊಂದಲ ನಿವಾರಣೆಗೆ ಸಮಿತಿ ರಚನೆ ಮಾಡಲು ನಿರ್ಧಾರವನ್ನ ತೆಗೆದುಕೊಂಡ್ರು. ಮುಂದಿನ ಕ್ಯಾಬಿನೆಟ್ನಲ್ಲಿ ಸಮಿತಿಯಲ್ಲಿ ಯಾರಿರಬೇಕು ಅಂತ ಚರ್ಚೆ ಆಗುತ್ತೆ. 2 ತಿಂಗಳೊಳಗೆ ಸಮಿತಿ ರಚನೆ ಮಾಡಲಿದೆ ಸರ್ಕಾರ. ರೈತರ ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾದ ಡಿಕೆಶಿ ಸರ್ಕಾರ. ವರದಿ ಬಂದ ಬಳಿಕ ಮುಂದಿನ ತೀರ್ಮಾನ ಎಂದ ಸಿಎಂ ಡಿ.ಕೆ. ಸಮಿತಿ ರಚಿಸಿ ವರದಿ ಕೊಡುವವರಿಗೆ ಭೂ ಸ್ವಾಧೀನ ಸ್ಥಗಿತ ಆಗುತ್ತೆ. ಯಾರು ಮಾತು ನಂಬೋದು? ದೇವೇಗೌಡರು ಸತ್ಯಾಗ್ರಹಕ್ಕೆ ಕೂತ್ರೆ ಅಲ್ಲೋಲ ಕಲ್ಲೋಲ ಅಂತ ಹೇಳ್ತಾರೆ. 4 ದಿನ ಟೈಮ್ ಕೊಟ್ಟಿರುವಂತ ಮಾಜಿ ಪ್ರಧಾನಿ ದೇವೇಗೌಡರು ಧರಣಿಗೆ ಕುಳಿತರೆ ಇಕ್ಕಟ್ಟಿನ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನುವಂಥದ್ದು ಕಾಂಗ್ರೆಸ್ಗೆ. ಇನ್ನೊಂದು ಕಡೆ ಅಧಿಸೂಚನೆಗೆ ಮುಂದಾಗಿದ್ದಾರೆ ಅಧಿಕಾರಿಗಳು. 5-6 ಹಳ್ಳಿಗಳಿಗೆ ಅಧಿಸೂಚನೆ ಹೊರಡಿಸಲು ಇತ್ತ ಬಲವಂತದ ಪ್ರಕ್ರಿಯೆ ಇಲ್ಲ ಎನ್ನುತ್ತಿದ್ದಾರೆ ಸಿಎಂ ಡಿ.ಕೆ. ಶಿವಕುಮಾರ್. 3 ಗ್ರಾಮಕ್ಕೆ ಅಧಿಸೂಚನೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಅರಳಾಳು ಸಂದ್ರ, ಕೆಜಿ ಗೊಲ್ಲರಪಾಳ್ಯ, ಬನ್ನಿ ಸಂದ್ರಕ್ಕೆ. ಬಟ್ ಒಂದು ಕಡೆ 2 ತಿಂಗಳು ತಾತ್ಕಾಲಿಕ ಬ್ರೇಕು, ಸಮಿತಿಯನ್ನ ರಚನೆ ಮಾಡ್ಕೊಳ್ತೀವಿ, ಯಾರ ಒಪಿನಿಯನ್ ಹೆಂಗಿದೆ, ರೈತರ ಒಪಿನಿಯನ್ ಯಾವ ರೀತಿ ಆಗಿದೆ, ಯಾವ ಭಾಗದ ಜನ ಒಪ್ಕೊಳ್ತಾ ಇದ್ದಾರೆ, ಅಥವಾ ಭೂಮಿಯನ್ನ ಸ್ವಾಧೀನ ಪಡಿಸ್ಕೋದಕ್ಕೆ ಅವರು ಪರ್ಮಿಷನ್ ಅನ್ನ ಕೊಡ್ತಾರಾ ಹೆಂಗೆ, ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಹಾಗಾಗಿ 2 ತಿಂಗಳು ತಾತ್ಕಾಲಿಕ ಬ್ರೇಕು. ಬಟ್ ಇಲ್ಲಿ 3 ಗ್ರಾಮಗಳಿಗೆ ಅಧಿಸೂಚನೆಯನ್ನ ಕೊಟ್ಟಿರುವಂಥದ್ದು ಈ ಡಿ.ಕೆ. ಶಿವಕುಮಾರ್ ಅವರ ಡಬಲ್ ಸ್ಟ್ಯಾಂಡು ಕನ್ಫ್ಯೂಷನ್ ಅನ್ನ ಇಲ್ಲಿ
ತಂದೋಡ್ತಾ ಇದೆ. ಇನ್ನು ಮತ್ತೊಂದು ಕಡೆ ಮಗು ಚೂಟೋದು ತೊಟ್ಲು ತೂಗುವಂಥ ಕೆಲಸ ಮಾಡ್ತಾ ಇದ್ದಾರೆ DKಶಿ. ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂಥ ಗೊಂದಲ ಮತ್ತೊಂದು ಕಡೆ ಸೃಷ್ಟಿಯಾಗಿದೆ. ಯಾಕಂದರೆ ದೇವೇಗೌಡರು ಸಹಿತ ಇವರು ಈ ಯೋಜನೆಯನ್ನು ಕೈ ಬಿಡಬೇಕು, ಯೋಜನೆ ಕೈ ಬಿಟ್ಟಿಲ್ಲ ಅಂದರೆ ನಾನು ಸತ್ಯಾಗ್ರಹ ಮಾಡ್ತೇವೆ ಅಂತ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ದೇವೇಗೌಡರು ಸಹಿತ. ಒಂದು ವೇಳೆ JDS ಏನಾದರೂ ಇದನ್ನು ಬಳಸ್ಕೊಂಡು ತನ್ನ ಮುಂದಿನ ಒಂದು ರಾಜಕಾರಣಕ್ಕೆ ಮುಂದಿನ 2028ರ ಎಲೆಕ್ಷನ್ನ ಹೊತ್ತಿಗೆ ಅಲ್ಲಿ ತನ್ನ ನಿಲುವನ್ನು ಸೃಷ್ಟಿ ಮಾಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಇಲ್ಲಿ ಇದಕ್ಕೆ ಈ ರೀತಿಯಾದಂಥ ಎಫರ್ಟನ್ನು ಹಾಕಿ ಮುಂದೂಗ್ತಾ ಇದೆಯಾ, ಅಥವಾ ಇಲ್ಲಿ ರೈತರ ಭೂಮಿ ರೈತರಿಗೆ ದೊರಕಲಿ ಅನ್ನುವಂಥ ನಿಟ್ಟಿನಲ್ಲಿ JDS ಮುಂದಾಗ್ತಾ ಇದೆಯಾ? ಯಾಕಂದರೆ ಈಗಾಗಲೇ ದೇವೇಗೌಡರಿಗೆ ಮಣ್ಣಿನ ಮಗ ಅಂತ ಕರೀತಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಇವೆಲ್ಲವೂ ಕೂಡ ಒಂದು ಕಡೆ ದೊಡ್ಡ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕಬಹುದು ಅನ್ನುವಂಥದ್ದು DKಶಿಯ ಒಂದು ಪ್ಲಾನ್ ಕೂಡ ಆಗಿರ್ಬೋದು.